ಇವತ್ತು ನೋಡಿ, ಈಗ ಮತ ಹಾಕಿದ್ದೇವೆ. ಮತ ಹಾಕುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಯಾರಿಗೆ ಮತ ಹಾಕಿದ್ದೀವಿ ಅಂತ ಹೇಳಬಾರ್ದು. ನಮ್ಮ ಮತವನ್ನು ಚಲಾಯಿಸಿ ಪಡವಲಿಪೆ ಗ್ರಾಮದಲ್ಲಿ ನಾನು 1962ರಿಂದ ಇಲ್ಲಿ ಆಸ್ತಿಯನ್ನು ಮಾಡಿ ನನ್ನ ತಮ್ಮನಿಗೆ ಎಲ್ಲ ಆಸ್ತಿಯನ್ನು ಹರದನಹಳ್ಳಿ ಹುಟ್ಟು ಗ್ರಾಮದಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಆಸ್ತಿಯನ್ನು ಕೊಂಡುಕೊಂಡು ಇಲ್ಲೇ ವಾಸವಾಗಿದ್ದೇವೆ. ನಾವು ಆಗಾಗ್ಗೆ ಪಡವಲಿಪಿಗೆ ಬರ್ತೇವೆ. ಜಮೀನಿನಲ್ಲಿ ಇರುವ ಒಂದು ತೆಂಗು ಬೆಳೆಯನ್ನು ನೋಡೋದು ಸ್ವಭಾವ. ನಾನು ನನ್ನ ಶ್ರೀಮತಿಯರು ಆಗಾಗ್ಗೆ ಬರ್ತೇವೆ. ಪ್ರತಿ ವರ್ಷ ಬಂದು ಇಲ್ಲಿ ನಾವು ಮತ ಚಲಾಯಿಸ್ತೀವಿ. ಈಗ ದಯಮಾಡಿ ತಾವೆಲ್ಲ ಸಹಕರಿಸಿದರೆ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಒಂದು ವಿಷಯವನ್ನು ನಾನು ಇವತ್ತು ಈ ರಾಜ್ಯದ ಮಹಾಜನತೆಯ ಮುಂದೆ ಪ್ರಸ್ತಾಪ ಮಾಡುತ್ತೇನೆ. ಅದು ಇಲ್ಲಿ ನೋಡಿ, 1 ಲಕ್ಷ ವೇತನ. ದಯಮಾಡಿ ನಿಧಾನ, ಯಾರು ಹೇಳಲು ಖರ್ಗೆ, ರಾಹುಲ್ ಗಾಂಧಿ ಇವರು ಮುಖ್ಯಮಂತ್ರಿನ ಪ್ರಧಾನಮಂತ್ರಿನ ನಿನ್ನೆಯಿಂದ ಈ ರೀತಿ ಕಾರ್ಡ್ಗಳನ್ನು ಈ ಥರ ಕೆಲವು ಮನೆಗಳಿಗೆ ಹಂಚಿದ್ದಾರೆ. ಎಲ್ಲ ಮನೆಗೆ ಹಂಚಿಲ್ಲ. ಸಾಲ ಮನ್ನಾ 400 ಜಾತಿಗಳು ಮಾಡಿದೆ. ಈ ಕಾರ್ಡ್ಗಳನ್ನು ಹಂಚಿದ್ದಾರೆ. ಇವರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಯಾರು ಈಗ ಮುಖ್ಯಮಂತ್ರಿ ಡೆಪ್ಟಿ CM ರುಜು ಮಾಡಿ 5 ಗ್ಯಾರಂಟಿಗಳನ್ನು ಹಂಚಿದರು. ಅವರು ಸರ್ಕಾರದ ಅಧಿಕೃತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಂಚಿದರು 5 ಕಾರ್ಡ್ಗಳನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ. ಈಗ ಇವರು ಈ ರೀತಿ ಕೆಲವು ಕಡೆಗೆ ಹಂಚಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾನು ಕೇರಳಕ್ಕೆ ಫೋನ್ ಮಾಡಿ ಈ ಥರ ಕಾರ್ಡ್ ಹಂಚ್ತಾ ಇದ್ದಾರಂತ. ಇಲ್ಲ. ತಮಿಳ್ನಾಡಲ್ಲಿ ಫೋನ್ ಮಾಡಿ ಈ ಥರ ಕಾರ್ಡ್ ಹಂಚ್ತಾ ಇದ್ದಾರ? ಇಲ್ಲ. ಆದರೆ ಕರ್ನಾಟಕದಲ್ಲಿ ನಿನ್ನೆಯಿಂದ ಈ ರೀತಿ ಇದು ರಾಹುಲ್ ಗಾಂಧಿ ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ ನೀವು ಭರವಸೆ ಕೊಡ್ತೀವಿ. ನೀನು ಅಧಿಕಾರಕ್ಕೆ ಬಂದಿದೆಯಾ? 2 ಚುನಾವಣೆಯಲ್ಲಿ ಒಂದು ಅಧಿಕೃತ ವಿರೋಧಿ ಪಕ್ಷವಾಗಿ ಕಾಂಗ್ರೆಸ್ಸು ಬಂದಿಲ್ಲ. ಮೊನ್ನೆ ಖರ್ಗೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಮಂಡಾರು ಹಾಕಿ ಅಂತ ಹೇಳಿ ಎಲ್ಲಿ ಗುಲ್ಬರ್ಗಾದಲ್ಲಿ ಜನಗಳ ಮುಂದೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಮಣ್ಣಾರು ಹಾಕಿಯಪ್ಪ, ಇಷ್ಟು ಆವೇಶದಲ್ಲಿ
ಮಾತಾಡಿದಂಥ ಖರ್ಗೆ ಈ ಮಹಾನುಭಾವ ಇವತ್ತು ಉತ್ತರ ಪ್ರದೇಶದಲ್ಲಿ ನಿಲ್ಲೋ ಯೋಗ್ಯತೆ ಇಲ್ಲದೇ ಕೇರಳದಲ್ಲಿ ಹೋಗಿ ನಿಂತಿದ್ದಾರೆ. ಇವರು ಕೊಡೋ ಈ ಥರ ಕಾರ್ಡು 1,00,000 ವೇತನ ಯಾರಿಗೆ? ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ. ಯುವ ನ್ಯಾಯ ಪ್ರತಿ ವರ್ಷ ಕುಟುಂಬದ ಒಬ್ಬ ಮಹಿಳೆಗೆ 1,00,000. ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ 1,00,000. ಈ 3 ಜನ ಇರ್ತಾರೆ. ಅದಿರಲಿ, ಅದೆಲ್ಲ ಬೇಡ. ಈಗ ಹೂವಾರದೆ ಚೀಫ್ ಮಿನಿಸ್ಟರ್ ಸೈನ್ ಮಾಡಿದ್ರೆ, ಡೆಪ್ಟಿ ಸಿ ಎಂ ಸೈನ್ ಮಾಡಿದ್ರೆ ನಾನು ಒಪ್ಕೊಳ್ತೀನಿ. ಹೂವಾರದಿಸ್ಬಿಟ್ಟು ಹೇಳಿ. ಇದಕ್ಕಿಂತ ಹೇಯುವಾದ ಜನಗಳಿಗೆ ವಂಚನೆ ಮಾಡುವ, ಮೋಸ ಮಾಡುವ ಒಂದು ದುಷ್ಕೃತ್ಯ ಈ ರಾಜ್ಯದಲ್ಲಿ ನಡೆದಿದೆ. ಹೂವಾರದಿಸಲು ನನ್ನ ಹೆಣದ ಮೇಲೆ ಮಣ್ಣು ಹಾಕೋದಾರು ಮಾಡಿ ಅಂತ ಹೇಳಿ ಮೊನ್ನೆ ಖರ್ಗೆ ಭಾಷಣ ಮಾಡಿ, ಇದು ಯಾರು ಇಷ್ಟೊಂದು ಕೀಳು ಮಟ್ಟದ ರಾಜಕಾರಣ? ಜನಕ್ಕೆ ಕೀಳು ಮಟ್ಟದ ರಾಜಕಾರಣ. ಬಹುಶಃ ಹಿಂದೆಂದೂ ಈ ಥರದ ರಾಜಕಾರಣ ನಡೆದಿದೆ. ನಾನು ಕೇರಳದಲ್ಲಿ ಹೀಗೇನಾದರೂ ಕಾರ್ಡ್ ಹಂಚ್ತಾರ, ನಿನ್ನೆ ನಾನೇ ಫೋನ್ ಮಾಡಿ ಕೇರಳದ ನನ್ನ ಪಕ್ಷದ ಮಾಜಿ ಮಂತ್ರಿಗಳು ನನ್ನ ಜೊತೆ ಇದ್ರಲ್ಲ, LDF ಅಲ್ಲಿ, ನಮ್ಮಲ್ಲೇನೂ ಇಲ್ಲ. ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯಿಂದ ಈ ಒಂದು ಆರೋಪವನ್ನ ನಾನು ಮಾಡ್ತೇನೆ. ನಾನೇನಾದರೂ ತಪ್ಪಿತಸ್ಥ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಡೆಪ್ಟಿ CM ಆಗಲಿ ನನ್ನ ಮೇಲೆ ಯಾವ ಕೇಸನ್ನು ಬೇಕಾದರೂ ಹಾಕ್ಬೋದು. Who is Raj? He may be a candidate. Kharge is even not a candidate. He is the president of Indian National Congress. ಮೊನ್ನೆ ಹತ್ಕೊಂಡು ನನ್ನ ಹೆಣ್ಣಿನ ಮಾರೋ ಮಣ್ಣು ಹಾಕಿ ಅಂತ 3 ದಿವಸದಲ್ಲಿ ಕೇಳಿಕೊಂಡು ಈ ಥರ ಕಾರ್ಡ್ಗಳನ್ನು ಕರ್ನಾಟಕದಲ್ಲಿ ನೀವು ಹಂಚ್ತಾ ಇದ್ದೀರಲ್ಲ, ಕುಮಾರಸ್ವಾಮಿ ಸೋಲಿಸಬೇಕು, ಪ್ರಜ್ವಲ್ ರೇವಣ್ಣನ ಸೋಲಿಸಬೇಕು. ಇದು ಬರೀ ಒಂದು ಈವನ್ BJP ಕ್ಯಾಂಡಿಡೇಟ್ಗಳಿಗೂ ಅಲ್ಲೂ ಹಂಚಿದ್ದಾರೆ. ನಾನು ಕೇಳಿದೆ, ತುಮಕೂರಲ್ಲಿ ಹಂಚಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಹಂಚಿದ್ದಾರೆ, ಚಿತ್ರದುರ್ಗ. ಇದು 4 ಕಡೆ ಕೇಳಿದೆ. ಈ ರಾಜ್ಯದಲ್ಲಿ BJP ನಿಂತಿರೋ ಕಡೆಗೂ ಅಂದರೆ NDA ಕ್ಯಾಂಡಿಡೇಟ್, JDS ಭಾರತೀಯ. ಇದನ್ನ ಯಾರು ಅನುಗಳಿಲಿಕ್ಕ. ಇದಕ್ಕೆ ಬೆಲೆ ಏನು? ಇಷ್ಟು ಜನಕ್ಕೆ ಮೋಸ ಮಾಡಬೇಕು. ಇದೊಂದು ಕಾಂಗ್ರೆಸ್ ಅಂತ ಕರೀತೀರ?
ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಲೆಟ್ ಇಟ್ ಗೋ both in electronic media and print. Complaint ಕೊಟ್ಟಾಗಿದೆ. The complaint has also been lodged. Election Commission ಕೊಟ್ಟಿದೆ ಕಂಪ್ಲೇಂಟ್. ಇಷ್ಟು ಕೀಳುಮಟ್ಟ ದೇಶ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಯಾರು ಗೆಲ್ಲದು ಯಾರು ಸೋಲದು, ಪ್ರಜಾಪ್ರಭುತ್ವ ಉಳಿಸಿ. ಇದೇ ತರ ಗ್ಯಾರಂಟಿ ಕಾರ್ಡ್ ಅನ್ನ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಇದು ಐಡೆಂಟಿಟಿ ಕಾರ್ಡ್ ಅಂತ ಅಲ್ಲ, ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡಿದ್ದು. ದಟ್ ಈಸ್ ಆಸ್ ಚೀಫ್ ಮಿನಿಸ್ಟರ್ ಡೆಪ್ಟಿ ಸಿಎಂ. ಇಲ್ಲಿ ಇವ್ರಿಗೆ ಜವಾಬ್ದಾರಿ ಏನಿದೆ? ವಾಟ್ ಈಸ್ ದರ್ ಸ್ಟೇಟಸ್? Sir, even at the assembly time, same type card has been distributed by Congress to the voters before coming to the power. Similar card has been. ಆಗ ಗ್ಯಾರಂಟಿ ಕಾರ್ಡ್ ಅಂತ ಮಾಡಿದ್ರು, ಈಗ ಇದೇನೂ ಇಲ್ಲ. ಇದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಡೆಪ್ಟಿ ಸಿಎಂ ಆಗಿ ಅವತ್ತು ಹಂಚಿದ 5 ಗ್ಯಾರಂಟಿ ಕಾರ್ಡು. ಅದಕ್ಕೆ ಒಂದು ಪ್ರಾಶಸ್ತ್ಯ ಇದೆ. ಇದಕ್ಕೇನು ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ಓವರ್ ದಿಸ್ fellows. ಇಷ್ಟೊಂದು ಮೋಸ ಜನಕ್ಕೆ ಇಷ್ಟು ಮೋಸ ಮಾಡಬೇಕಾ? ಸರ್ ಇಂಗ್ಲಿಷ್ ನಲ್ಲಿ ಒಂದು ಬೈಟ್. ಸಾಕಷ್ಟು ಕಡೆ ಓಡಾಡಿದಿರಿ, ಈ ಸಲ ಚುನಾವಣೆ ತುಂಬಾ ಓಡಾಡಿದ್ರಿ, ಹೇಗಿದೆ ಸರ್? ಚೆನ್ನಾಗಾಗ್ತದೆ. ಈಗ ನಾನು 3-4 ಕಡೆ ಮಾತ್ರ ಹೋಗಿದ್ದೀನಿ. ನಾನು ಇಲ್ಲೇ ಇರ್ತೇನೆ. ಏನು ಇನ್ನೊಂದು ಅಪಪ್ರಚಾರ ಮಾಡಿದ್ರು, ನಾ ಇಲ್ಲೇ ಇರ್ತೇನೆ. ನಾಳೆ ಇರ್ತೇನೆ, ನಾಡಿದ್ದು ಇರ್ತೇನೆ. ಎವ್ರಿಥಿಂಗ್ ನಾನಿವತ್ತು ಇದೇನು ಹೇಳಿದ್ದೇನೆ, ಇದ್ರ ವಿರುದ್ಧ ಇವತ್ತು ನಿಮ್ಮ ಮುಂದೆ ನಾನು ಮನಸ್ಸು ನೋವಿಂದ ಹೇಳಿದ್ದೇನೆ. ನಾನು ಎಲ್ಲೂ ಹೋಗಲ್ಲ. ಹಾಸನದಲ್ಲೇ, ಹೊಳೆನರಸೀಪುರದಲ್ಲೇ, ನಮ್ಮೂರ ಹರದನಹಳ್ಳಿ. ಇದು ಅಲ್ಲಿ ಊಟ ತಿಂಡಿ ವ್ಯವಸ್ಥೆಗೆ ಸ್ವಲ್ಪ ಅನುಕೂಲ ಇರೋದ್ರಿಂದ ಇರ್ತೇನೆ. ಈಗ ಈ ಮನೆ ನಾನೇ ಕಟ್ಟಿದ ಮನೆ. ಬಹುಶಃ ಕಾಫಿ ಮಾಡಿದ್ರೆ ಇಲ್ಲ, ಪ್ರತಿಯೊಬ್ಬರಿಗೂ ಕಾಫಿ ನಾನು ತಗೊಳ್ತೀನಿ, ಅವ್ರಿಗೂ ಕೊಡ್ತೀನಿ. ಸರ್, ಇವತ್ತು 14 ಕ್ಷೇತ್ರಗಳ ಚುನಾವಣೆ ನಡೀತಿದೆ ಸರ್. ಇವತ್ತು ಎಷ್ಟು ಹೇಗಿದೆ ಸರ್? 14 ಕ್ಷೇತ್ರಗಳು, 14 ಕ್ಷೇತ್ರದಲ್ಲೂ ಈ ಕೆಟ್ಟ ಕಾರ್ಡ್ಗಳನ್ನು, ಪ್ಯಾಂಪ್ಲೆಟ್ಸ್ ಕಾರ್ಡ್ ಅಲ್ಲ ಇದು, ಐ ವಿಲ್ ಕಾಲ್ ಇಟ್ ಎಸ್ ಪ್ಯಾಂಪ್ಲೆಟ್ಸ್.
ಇಟ್ ಇಸ್ ನಾಟ್ ಕಾರ್ಡ್. ಇಷ್ಟು ಹೇಯವಾದ ಮಟ್ಟಕ್ಕೆ ಇಳಿದಿದ್ದಾರೆ. ಇದು ಪರಿಣಾಮ ಬೀರುತ್ತಾ ಸರ್? ಏನು ವ್ಯತಿರಿಕ್ತ ಪರಿಣಾಮ ಬೀರುತ್ತಾ? ಏನು ಜನ ವಿದ್ಯಾವಂತರು ನಂಬಲ್ಲ, ಓದಿ ಅರ್ಥ ಮಾಡ್ಕೋತಾರೆ. ಇದು ಕೆಲವು ಪಾಪ ಹೆಣ್ಮಕ್ಳು ನಮಗೊಂದು ಲಕ್ಷ ಕೊಡ್ತಾರಂತೆ, ಸ್ವಲ್ಪ ಕೆಲವು ಆದರೆ ನಮ್ಮ ಇವರು ಏಜೆಂಟ್ಸು ಇದನ್ನೆಲ್ಲ ಹೇಳಬೇಕು. ಅಬ್ಸರ್ವರ್ಗೂ ಕೊಟ್ಟಿದ್ದೀವಿ ಕಂಪ್ಲೇಂಟ್. ಸರ್, ಈ ಚುನಾವಣೆ ಬಳಿಕ ಈ ಸರ್ಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ ಕೊಟ್ಟಿದ್ದೀವಿ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ದಿಸ್ ಇಸ್ ಓನ್ಲಿ ಎ ಬ್ಯಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.